ವೆಲ್ಕಮ್ ಟು ಸ್ಯಾನ್ವೇದ ಯೂಟ್ಯೂಬ್ ಚಾನಲ್. ಈಗಷ್ಟೇ ಆಫೀಸಿಂದ ಬಂದ್ವಿ. ಸದ್ಯಕ್ಕೆ ನೀರು ಖಾಲಿ ಆಗಿದೆ, ಹೋಗಿ ತೊಗೊಂಬರ್ಬೇಕು. ಇನ್ನೂ ತುಂಬ ಕೆಲಸ ಇದೆ ಮನೇಲಿ ಮಾಡೋದು. ಚಲೋ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ಶುಗರ್ ಹಾಕಬೇಕು. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಇದೆ. ಡ್ರೈ ಫ್ರೂಟ್ಸನ್ನು ರೆಡಿ ಮಾಡ್ಕೋಬೇಕು. ರೈಸ್ ಆಗಿದೆ, ಅಕ್ಕಿ ನೆನೆ ಹಾಕಿದ್ದೆ. ಈಗ ಅಕ್ಕಿ ರುಬ್ಬಬೇಕು. ಮೀನ್ ಮೇಲೆ ಕೆಲಸ ಕೂಡ ಬಂದಿದೆ, ಅದು ಮಾಡ್ತಾಯಿದ್ದೀನಿ. ಎಗ್ ಫ್ರೈಡ್ ರೈಸ್ ಮಾಡಬೇಕು, ಅದಕ್ಕೆಲ್ಲ ಹಚ್ಚಿಟ್ಕೋಬೇಕು. ಹಿಟ್ಟು ರುಬ್ಬಿದ್ದಾಯಿತು. ಅಷ್ಟರಲ್ಲಿ ಕಸ್ಟರ್ಡ್ ಕೂಡ ರೆಡಿ ಆಗಿದೆ. ಹಾರ್ಲಿ ಅಂತ ಬಿಟ್ಟಿದ್ದೀನಿ. ಬಿಟ್ಟ ಕೂಡಲೇ ಇಲ್ಲಿ ಹಣ್ಣುಗಳನ್ನ ತೆಗೆದು ಅದರಲ್ಲಿ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕಿಬಿಟ್ರೆ ಕಸ್ಟರ್ಡ್ ಕತೆ ಮುಗೀತು. ಎಗ್ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ರೈಸು ಮಾಡಾಗಿತ್ತು. ಆಮೇಲೆ ನೋಡ್ತೀನಿ ಮೊನ್ನೆ ಮಾಡಿರೋ ಮೊಟ್ಟೆ ಸಾಂಬಾರು ಹಾಗೆ ಇತ್ತು. ಸದ್ಯ ಅದು ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಅದಾಯಿತು. ಅದ್ರ ಜೊತೆ ಒಂದೆರಡು ಆಮ್ಲೆಟ್ ಹಾಕ್ಕೊಂಬಿಟ್ರೆ ಇವತ್ತಿನ ಡಿನ್ನರ್ ಮುಗಿಯುತ್ತೆ. ಆಮ್ಲೆಟ್ ರೆಡಿ ಆಗ್ತಾ ಇದೆ. ಡ್ರೈ ಫ್ರೂಟ್ಸ್ ಹಾಕಿ ಕಸ್ಟರ್ಡ್ ರೆಡಿ ಆಯಿತು. ಇದನ್ನು ಫ್ರಿಡ್ಜಲ್ಲಿ ಇಟ್ಟು ನಾಳೆ ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಮ್ಮಿ ಯಮ್ಮಿ. ಎಲ್ಲ ರೆಡಿಯಾಗಿದೆ. ಇವಾಗ ಊಟ ಮಾಡೋದಂದ್ರೆ ಬಾಕಿ. ಬಟ್ಟೆ ಬೇರೆ ಎತ್ತಿಡಬೇಕು, ಮಡ್ಚಿದ್ದಿದ್ದು ಐರನ್ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಕೆಲಸ ಇದೆ. ಇನ್ನೂ ಆಫೀಸ್ ಕೆಲಸ ಬೇರೆ ಇದೆ. ಹಬ್ಬ ಎಷ್ಟು ಇರುತ್ತೆ ಗೊತ್ತಾ, ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಊಟ ಆದಮೇಲೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಬರಲ್ಲ. ಬಿಕಾಸ್ ಆಲ್ರೆಡಿ ಟಯರ್ಡ್ ಆಗಿರುತ್ತೆ. ಮನೆಗೆ ಬಂದು ಅದು ಇದು ಕೆಲಸ ಮಾಡಿ ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲೇ ಸಾಕಾಗಿರುತ್ತೆ. ಮಲ್ಕೊಂಡ್ರೆ ಸಾಕಪ್ಪ ಅಂತ. ಓಕೆ, ನಾವು ಊಟ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಬಾಯ್. ಊಟ ಆಯಿತು. ಊಟ ಮುಗಿಸಿ ಪಾತ್ರೆ ತೊಳೆದು ಆಫೀಸ್ ವರ್ಕ್ ಇತ್ತು, ಕುತ್ಕೊಂಡು ಮಾಡ್ತಾಯಿದ್ದೀನಿ. ಟೈಮ್ ಆಗಿದೆ. ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇದೆ. ತಲೆ ಬೇರೆ ಸ್ವಲ್ಪ ನೋವು ಸ್ಟಾರ್ಟ್ ಆಗಿದೆ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಬೇಗ ಮುಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇಂಟರ್ನೆಟ್ ಸ್ಲೋ ಆಗಿಬಿಟ್ಟಿದೆ, ಡಿಲೇ ಆಗ್ತಾಯಿದೆ. ನಾನು ಕೆಲಸ ಮುಗಿಸಿ ಮಲ್ಕೋತೀನಿ. ಬಾಯ್, ಗುಡ್ ನೈಟ್. ಜೋಜು ಮಾಡು ಕಂದ, ಪಚ್ಚ ಜೋಜು ಮಾಡಿಸ್ಲಾ? ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಗು ಮಲ್ಗೆ ಇದ್ದ. ಅಷ್ಟರಲ್ಲಿ ಅವನಿಗೆ ಅಡುಗೆ ಮಾಡಿ ಇಟ್ಟಿದ್ದೆ. ಎದ್ದಾದಮೇಲೆ ಅವನಿಗೆ ತಿನ್ನಿಸಿ ಅವನದು ಸ್ನಾನ ಮುಗಿಸ್ದೆ. ಏನು ಮಾಡ್ತಾಯಿದ್ದೀರಾ? ಓದ್ತಾಯಿದ್ದೀರಾ? ಸರಿ, ಓದ್ಕೊಳ್ಳಿ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಇವನು ಮಲಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗೋದಕ್ಕೆ ಆಗೋದು. ಏನು ಓದ್ತಿದ್ದೀರಮ್ಮ? ತಾಪ ಹ್ಞೂ. ಏನು ಓದ್ತಾ ಇದ್ದೀರಾ? ಅರ್ಥ ಆಗ್ತಿದ್ಯಾ? ಅರ್ಥ? ಓಕೆ. ಉದ್ರೋಯ್ತು, ಚಕ್ರ ಉದ್ರೋಯ್ತು. ಹಾಕು. ಚಕ್ರ ರೆಡಿ ಮಾಡ್ತಾ ಇದ್ದೀರಾ? ಚಕ್ರ ಉದ್ರೋಯ್ತು. ಆದರೂ ಉದ್ರೋಯ್ತು. ಸರಿಯಾಗಿ ಹಾಕಿಲ್ಲ ನೀವು. ಇವತ್ತು ಬೆಂಗಳೂರಲ್ಲಿ ನಮ್ಮ ರಿಲೇಟಿವ್ಸ್ದು ಮದುವೆ ಇದೆ, ಹೋಗ್ತಾ ಇದ್ವಿ. ಇವತ್ತು ನೈಟ್ ರಿಸೆಪ್ಷನ್, ನಾಳೆ ಮುಹೂರ್ತ ಮುಗಿಸ್ಕೊಂಡು ವಾಪಸ್. ಮದುವೆ ಏನೋ ಮುಗೀತು, ಆದರೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕಿತ್ತು. ನಮ್ಮ ರಾಯರು
ಬಿಡಲಿಲ್ಲ, ಒಂದು ಸ್ವಲ್ಪ ಹೊತ್ತು ಒಳಗಡೆ ಇರೋಕ್ಕೆ ಬಿಟ್ಟಿಲ್ಲ, ತುಂಬ ಗಲಾಟೆ ಮಾಡ್ತಾ ಇದ್ದ. ಸೊ ಕಾರಲ್ಲಿ ಕರ್ಕೊಬಂದು ಕೂರಿಸಿದ್ದೀವಿ. ತರಲೆ ಅಂದರೆ ತರಲೆ ಆಗಿಬಿಟ್ಟಿದ್ದಾನೆ. ಅದು ಆನ್ ಮಾಡು ಆಫ್ ಮಾಡು, ಆನ್ ಮಾಡು ಆಫ್ ಮಾಡು, FM ಎಲ್ಲ ಆನ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ. ಏನೋ ಅಂತಿರ್ಬೋದು, ಏನೋ ಒಂದು ಆಗುತ್ತೆ ಅಂತ. ಮತ್ತೀಗ ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಊರಲ್ಲಿ ಮತ್ತೆ ರಾಯರನ್ನ ಬಿಟ್ಟು ನಾಳೆ ಬೆಳಗ್ಗೆ ವಾಪಸ್ಸು ಬೆಂಗಳೂರು. ಅದೇ ಕೆಲಸ, ಅದೇ ರೂಟೀನ್ ಅಲ್ಲ ಮೊನ್ನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಡ್ಯಾನ್ಸ್ ಮಾಡಮ್ಮ. ಓಡ್ತಿದ್ದೆ ಸಾಕು. ಹಾಂ ಮಾಡಿ, ಸಾಕು ಸಾಕು, ವಾಲ್ಯೂಮ್ ಸಾಕು. ಕೇಳಿಸ್ತಾ ಇದೆ, ನನಗೆ ಕೇಳಿಸ್ತಾ ಇದೆ. ಮಾಡು. ಕೋಳಿಗಳಿಗೆ ಊಟ ಹಾಕಿ ಅನ್ನ ಅಂತ ಬಂತು. ತೋಟಕ್ಕೆ ಬಂದಿದ್ದೀವಿ ಎಲ್ಲರೂ. ಇಲ್ಲಿ ನಾಟಿ ಕೋಳಿಗಳೊಂದಷ್ಟು ಮನೆಗೆ ಮೊಟ್ಟೆ ಆಗಲಿ ಅಂತ ಸಾಕಿದ್ದಾರೆ. ಅದಕ್ಕೆ ಊಟ ಹಾಕೋಗೋದಕ್ಕೆ ಬಂದಿದ್ವಿ. ಇನ್ನೂ ಒಂದು ಫಂಕ್ಷನ್ ಇದೆ, ಅದೊಂದು ಅಟೆಂಡ್ ಮಾಡಿ ಮನೆಗೆ ಹೋಗಬೇಕು. ನಮ್ಮ ಯಜಮಾನ್ರದ್ದು ವೀಕೆಂಡ್ ಇಲ್ಲ, ವೀಕ್ ಡೇ ಇಲ್ಲ, ಯಾವಾಗಲೂ ಕೆಲಸ ಕೆಲಸ ಕೆಲಸ. ಈ ಚೌಟ್ರಿ ಇನಾಗ್ರೇಷನ್ ಇದೆ, ಬಟ್ ನೋಡಬೇಕು. ವೀಕ್ ಡೇ ಆಗಿರೋದ್ರಿಂದ ಬರೋದಕ್ಕೆ ಕಷ್ಟ. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇದು ತುಂಬ ಚೆನ್ನಾಗಿದೆ. ಬಂಡೆ ಮೇಲೆ ಆಂಜನೇಯ ಸ್ಟ್ಯಾಚ್ಯೂ ಕಾಣ್ತದೆ. ಇವಾಗ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇರೋದ್ರಿಂದ ಇವತ್ತು ಈವ್ನಿಂಗ್ ಕೂಡ ನಾವು ಊರ ಕಡೆ ಹೋಗಬೇಕು. ನಾಳೆ ಬಾವಿಕೊಂಡ ಹೋಗೋ ಪ್ಲ್ಯಾನ್ ಇದೆ. ಮನೆಗೆ ಬಂದ್ವಿ. ಸದ್ಯ ಗಾಡಿ ರೆಡಿ ಆಗಿರೋದ್ರಿಂದ ಎಷ್ಟು ಬೇಗ ಬಂದಿದ್ದೀವಿ. ಬಸ್ ಆಗಿದ್ದರೆ 7:30 ಗ್ಯಾರಂಟಿ. ಬೆಳಗ್ಗೆ ತಿಂದೋಗಿರೋ ಪಾತ್ರೆಗಳೆಲ್ಲ ಹಂಗೆ ಇರುತ್ತಲ್ವ, ಅದು ಕ್ಲೀನ್ ಮಾಡಿ ಊರ ಕಡೆ ಹೊರಡಬೇಕು. ಮಗನ ಪಿಕ್ ಮಾಡಿ ಕೀ ಕೊಡ್ರಿ. ಮಗನ ಪಿಕ್ ಮಾಡಿಕೊಂಡು ಊರಿಗೆ ಹೋಗಬೇಕು. ಆಯಿತು, ಸಿಕ್ಕೊಳ್ಳಿ. ಸಾಕಾಯ್ತು ಗುರು. ಸಿಗ್ತಾನೆ ಇಲ್ಲ ನಂದು. ಈ ಸ್ಪೆಕ್ಸ್ ಹಾಕ್ಕೊಳ್ಳೋರಿಗೆ ತುಂಬ ಕಷ್ಟಪ್ಪ. ತೆಗೆಯುವಾಗಲಿ ಹಾಕೊಳ್ಳುವಾಗಲಿ ಕಷ್ಟ. ಓಕೆ, ಗಳಿದೆ, ಕಸ ಎತ್ತಾಕಬೇಕು, ಸಿಕ್ಕಾಪಟ್ಟೆ ಇದೆಲ್ಲ ಕ್ಲೀನ್ ಮಾಡಬೇಕು, ಹೊರಡಬೇಕಷ್ಟೆ. ಫ್ರೂಟ್ ಕಸ್ಟರ್ಡ್ ತಿಂದು ಹೊರಡೋದೆ. ಮೊನ್ನೆ ಮಾಡಿದ್ದು ಇನ್ನೂ ಹಾಗೆ ಇದೆ, ಚೆನ್ನಾಗಿದೆ. The next day 7:30 ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಆನ್ ದ ವೇ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇತ್ತು. ನಮ್ಮದೊಂದು ಕಾರ್ ಚಾರ್ಜರಿಂಗ್ ಹಾಕೋದಿದೆ. ಸೊ ಇಲ್ಲಿಗೆ ಚಾರ್ಜಿಂಗ್ ಬರ್ತಾರೆ. ನಾವು ಬೇಗ ಬಂದಿರೋದ್ರಿಂದ ಹಿಂದೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಾದಮೇಲೆ ಇಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಮೀನ್ವೈಲ್ ಹಂಗೆ ಟಿಫನ್ ಮುಗಿಸ್ಕೊಂಡು ಇಲ್ಲಿ ಪ್ಲೇ ಏರಿಯಾ ಬೇರೆ ಇದೆ. ಒಂದು ಸ್ವಲ್ಪ ಹೊತ್ತು ಹುಡುಗರನ್ನ ಆಟ ಆಡಿಸ್ಕೊಂಡು ಅವನಿಗ ತರ್ತೀನಿ. ಚಾರ್ಜಿಂಗ್ ಸ್ಟೇಷನ್ ಪಕ್ಕನೇ ಪ್ಲೇ ಏರಿಯಾ ಬೇರೆ ಇಟ್ಟಿದ್ದಾರೆ. ಹುಡುಗರನ್ನ ಇಲ್ಲಿ ಬಿಟ್ಟಿದ್ದೀವಿ, ಆಟ ಆಡ್ತಾ ಇದ್ದಾರೆ. ಕಾರ್ ಚಾರ್ಜ್ ಆಗೋ ಅಷ್ಟರಲ್ಲಿ ಎಲ್ಲ ಟಿಫನ್ ಮುಗಿಸ್ಕೊಂಡ್ವಿ, ಎಲ್ಲ ಆಟ ಆಡ್ತಿದ್ದೀವಿ. ಇಲ್ಲಪ್ಪ, ಒಂದೊಂದು ಕಡೆ ಜಾಸ್ತಿ ಬಂತಪ್ಪ. ನಾನು ಓಡ್ಸಂಗೆ ಬಂದಿರೋದು ಅದೇ 95-100 ಯಾಕೆ ಇರೋದು. ಕೋಳಿ ನೋಡ್ತಾ ಕೋಳಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು.